ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ವಿನೋದ್. ನೀವು ನೋಡ್ತಿದ್ದೀರಾ ವಿನೋದ್ ಎಜೆ ಯೂಟ್ಯೂಬ್ ಚಾನಲ್. ಏನಪ್ಪಾ ಇವತ್ತಿನ ಟಾಪಿಕ್ ಅಂತ ಬಂದ್ರೆ R15V4 ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. R15V4 2023 ಎಡಿಷನ್. ಇದ್ರದ್ದು ಕಲರ್ ಅಂತ ಬಂದ್ರೆ ಮ್ಯಾಟ್ ರೆಡ್ ಕಲರ್. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬ 155cc ಲುಕ್ ಗುರು. ಈ ಗಾಡಿ ಸಖತ್ತ ಕಾಣಿಸ್ತಾ ಇದೆ. ಇದ್ರದ್ದು ಡಿಸ್ಪ್ಲೇ ಅಂಡ್ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ನೋಡ್ಬೋದು. ಆಮೇಲೆ ಡಬಲ್ ಚಾನಲ್ ABS ಪ್ರೊವೈಡ್ ಮಾಡ್ತಾರೆ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಮತ್ತೆ ಇದು ನ್ಯೂಟ್ರಲ್ ಇಂಡಿಕೇಶನ್, ಇಂಜಿನ್ ಇಂಡಿಕೇಶನ್, ಏನಾದ್ರೂ ಸರ್ವಿಸ್ ಏನಾರ ಕೊಟ್ರೆ ಇಲ್ಲಿ ತೋರಿಸುತ್ತೆ. ಆಮೇಲೆ ಇಲ್ಲಿ ಸ್ಪೀಡ್ ತೋರಿಸುತ್ತೆ. ಮತ್ತೆ ಇದು RPM. ಆಮೇಲೆ ಇದು ಗೇರ್ ಪೊಸಿಷನ್ ಇಂಡಿಕೇಟರ್. ಇಲ್ಲಿ 6000 RPM ಕಂಪ್ಲೀಟ್ ಆದ್ಮೇಲೆ VVI ಟೆಕ್ನಾಲಜಿ ಆನ್ ಆಗುತ್ತೆ ಅಂಡ್ ಇಷ್ಟು ಶೋ ಮಾಡುತ್ತೆ ಮೀಟರ್ ಅಲ್ಲಿ. ಗಾಡಿ ಗ್ರಾಫಿಕ್ಸ್ ಅಂತ ಬಂದ್ರೆ ಮೇಲ್ಗಡೆ R15 ಅಂತ ಹೇಳ್ಬಿಟ್ಟು ಲೇಬಲ್ ಮಾಡಿದ್ದಾರೆ. ಕೆಳಗಡೆ ಕೂಡ ತುಂಬಾ ಚೆನ್ನಾಗಿ ಸ್ಟಿಕರಿಂಗ್ ಮಾಡಿದ್ದಾರೆ. R15 ನೋಡ್ಬೋದು. ಇದು ವರ್ಜನ್ 4.0. ಟ್ಯಾಂಕ್ ಮೇಲೆ ಅಂತ ಬಂದ್ರೆ ಯಮಹಾದು ವೈಟ್ ಕನೆಕ್ಟ್ ಅಂತ ಒಂದು ಆಪ್ ಇದೆ. ಅದರಿಂದ ನಾವು ಕನೆಕ್ಟ್ ಮಾಡ್ಕೊಬಹುದು ಫೋನ್ಗೂ ಮತ್ತೆ ಗಾಡಿಗೂ. ಆಮೇಲೆ ಇದು ನೋಡ್ತಾ ಇರ್ಬೋದು E20 ಎಡಿಷನ್ 20% ಎಥನಾಲ್ ಮಿಕ್ಸ್ ಬರುತ್ತೆ. ಅಂಡ್ ಬ್ಯಾಕ್ ಸೈಡ್ ಅಂತ ಬಂದ್ರೆ ಅದೇ VVA ವೇರಿಯಬಲ್ ವಾಲ್ವ್ ಆಕ್ಚುಯೇಷನ್ ಅಂತ ಕೊಟ್ಟಿದ್ದಾರೆ. ಫ್ರಂಟ್ ಅಂತ ಬಂದ್ರೆ ಸೈಡ್ ಅಲ್ಲಿ 2 DRL ಲೈಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಫಾಗ್ ಲೈಟ್ ಕೊಟ್ಟಿದ್ದಾರೆ. ಅದರಲ್ಲಿ ಹೈ ಬೀಮು ಮತ್ತೆ ಲೋ ಬೀಮು ಎರಡು ಒಂದ್ರಲ್ಲೇ ಬರುತ್ತೆ. ಅಂಡ್ ಸೈಡ್ ಅಲ್ಲಿ ಇದರಲ್ಲಿ LED ಇಂಡಿಕೇಟರ್ಸ್ ಕೊಟ್ಟಿಲ್ಲ, ಬಟ್ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಇವಾಗ ಬಂದಿರೋದ್ರಲ್ಲಿ ಹ್ಯಾಲೋಜನ್ ಇಂಡಿಕೇಟರ್ ಇಲ್ಲ, LED ಇಂಡಿಕೇಟರ್ಸ್ ಇದೆ. ಆಮೇಲೆ ನೋಡ್ತಾ ಇರಬಹುದು ಫ್ರಂಟ್ ಅಲ್ಲಿ ಒಂದು ವೈಸರ್ ಕೊಟ್ಟಿದ್ದಾರೆ. ಅದು ಲೈಟ್ ಆಗಿ ಬ್ಲಾಕ್ ಟಿಂಟೆಡ್ ವೈಸರ್ ಇದ್ದಂಗಿದೆ. ಅಂಡ್ ಫ್ರಂಟ್ ಅಲ್ಲಿ KYB ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಪ್ಸೈಡ್ ಡೌನ್ ಫೋಕ್ಸ್ ನೋಡ್ತಾ ಇರಬಹುದು. ಆಮೇಲೆ ಫ್ರಂಟಲ್ ಅಂತ ಹೇಳ್ಬೇಕು ಅಂದ್ರೆ ಬೈಬ್ರೆ ಬ್ರೇಕಿಂಗ್ ಕೊಡ್ತಾರೆ. ಅದ್ರ ಜೊತೆ MRF ಝಾಪರ್ ಟೈರ್ ಕೊಟ್ಟಿದ್ದಾರೆ. ಅಂಡ್ ಡಬಲ್ ಚಾನಲ್ ABS. ಇದು ನೋಡ್ತಾ ಇರಬಹುದು, ಇದು ಇದೆಯಲ್ಲ ಅದನ್ನ ABS ರಿಂಗ್ ಅಂತ ಕರೀತಾರೆ. ಸೊ ಅದಿದ್ರೆ ABS ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಒಳಗಡೆ ರೇಡಿಯೇಟರ್ ಇದೆ. ಅಂಡ್ ಫ್ರಂಟಲ್ ಅಂತ ಬಂದ್ರೆ 100/18 ಇಂಚಸ್ ಅಲಾಯಿ 100/18 ಸೆಕ್ಷನ್ ಟೈರ್ ಕೊಡ್ತಾರೆ. ಹಿಂದೆಗಡೆ ಕೂಡ ಹ್ಯಾಲೋಜನ್ ಲೈಟ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ MRF 140 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಗಾಡಿ ನೋಡಕ್ಕೇನೋ ಚೆನ್ನಾಗೈತೆ, ಬಟ್ ಫಿಟ್ ಅಂಡ್ ಫಿನಿಶ್ ಎಲ್ಲ ಸೂಪರ್ ಆಗಿದೆ. ಬಟ್ ಪ್ಯಾನಲ್ ನೋಡ್ಬೋದು ಒಂದ್ ಸ್ವಲ್ಪ ಶೇಕ್ ಇಟ್ ಪುಷ್ಪವತಿ, ಬಟ್ ಚೆನ್ನಾಗಿದೆ. ಲುಕ್ಸ್ ಮಾತ್ರ ತುಂಬಾ ಸೂಪರ್ ಆಗಿದೆ. ಇಂಜಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ 4 ವಾಲ್ವ್ 155cc 18 BHP 40 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್ ಸ್ಪೆಕ್ಸ್ ಬಗ್ಗೆ ಇಷ್ಟೇ. ಬಟ್ ಸೈಲೆನ್ಸರ್ ನೋಡಕ್ಕೆ ಪರವಾಗಿಲ್ಲ, ಚೆನ್ನಾಗಿದೆ. ಅಂಡ್ V3 ಮತ್ತೆ V4 ಆಮೇಲೆ R15 ML ಸೇಮ್ ಇದೆ. ಎಕ್ಸಾಸ್ಟ್ ಬರುತ್ತೆ. ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ಬನ್ನಿ. ಈ ಗಾಡಿ ಓಡಿಸ್ಬೇಕಾದ್ರೆ ಓಡಿಸೋ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿದ್ರೆ ಫ್ರಂಟ್ ಇಂದ ತುಂಬಾನೇ ಅಷ್ಟೊಂದು R15V3 ದಲ್ಲಿ ಕುತ್ಕೊಂಡಾಗ ಎಷ್ಟು ಅಗ್ರೆಸಿವ್ ಆಗ ಒಂದು ಫೀಲಿಂಗ್ ಇರುತ್ತೋ ಅಷ್ಟೇ ಅಗ್ರೆಸಿವ್ ಫೀಲಿಂಗ್ ಇಲ್ಲ. ಬಟ್ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ಈ RC ಮತ್ತೆ R15V3 ತುಂಬಾನೇ ಅಗ್ರೆಸಿವ್ ಪೋಸ್ಚರ್. ಅಂಡ್ ರಿಸ್ಟ್ಗೆ ಏನಿರುತ್ತೆ ಅಲ್ಲಿ ತುಂಬಾನೇ ತೂಕ ಬೀಳುತ್ತೆ ಅಂಡ್ ಕೈ ನೋವು ಬರುತ್ತೆ ಅನ್ನೋದು ಒಂದು ರೀಸನ್ ಇತ್ತು. ಆದರೆ ಇದರಲ್ಲಿ ಒಂದು ಸ್ವಲ್ಪ ಸಾರ್ಟ್ ಔಟ್ ಮಾಡಿಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಅಪ್ಲಿಫ್ಟ್ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ ಹ್ಯಾಂಡಲ್ ಬಾರ್ಸ್ನ. ಆ್ಯಂಡ್ ಅದೊಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ನ ಕೊಡ್ತಾರೆ. ಕಂಫರ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಈ ಸತಿ. ಮತ್ತು ಪಿಲಿಯನ್ ಕಂಫರ್ಟ್ ಅಂತ ಅಂದರೆ ಏನೂ ಇಲ್ಲ. ಫುಲ್ಲು ಏನೇ ಹಳ್ಳ ದಿನ್ನೆ ಏನಾದರೂ ಇದ್ದರೆ ಸಖತ್ ಫೀಲ್ ಆಗುತ್ತೆ. ಚಿಕ್ಕ ಬಂಪ್ಸು ಏನಾದರೂ ಇತ್ತು ಅಂದರೆ ಸಖತ್ ಫೀಲ್ ಆಗುತ್ತೆ. ಆ್ಯಂಡ್ ಈ 155cc R15 V4 ಅದೇ ಒಂದು ಸ್ವಲ್ಪ ಅಬೋವ್ ಬಜೆಟ್ ಹೋಗುತ್ತೆ. ಬಟ್ ಇವಾಗಂದರೆ ಕಾಲೇಜ್ ಹುಡುಗರ್ಗಂದ್ರೆ ಹೇಳಿ ಮಾಡಿಸಿದ ಗಾಡಿ 24-25 ವರ್ಷದ ಹುಡುಗರಿಗೆ ಒಳ್ಳೆ ಗಾಡಿ. ಕಾಲೇಜ್ಗೆ ಹೋಗೋ ಹುಡುಗರ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ ಗೈಸ್, ಒಂದು ಸ್ವಲ್ಪ ಗಾಡಿ ರೇವ್ ಮಾಡ್ಬಿಟ್ಟು ನೋಡೋಣ ಹೇಗಿದೆ ಪಿಕಪ್ಪು ಎಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಪವರ್ ಅಂತ ಬಂದ್ರೆ ಚೆನ್ನಾಗಿದೆ. V3 ತರ ಫುಲ್ಲು ಒಂದೇ ಸತಿ ಅಗ್ರೆಸಿವ್ ಪವರ್ ಡೆಲಿವರಿ ಇಲ್ಲ.
ಲೀನಿಯರ್ ಪವರ್ ಡೆಲಿವರಿ ಇದೆ. ಬಟ್ ನಾರ್ಮಲ್ ವೆಹಿಕಲ್ಲು, ಸ್ಕೂಟಿ, ಬೈಕ್ ಎಲ್ಲ ಓಡಿಸ್ಕೊಂಡ್ ಬಂದಿರೋರಿಗೆ ಈ ಪವರು ಬೇಜಾನ್ ಅಂತಲೇ ಹೇಳ್ಬೋದು. ಈ 6000 RPM ಆದಮೇಲೆ ಗಾಡಿ ಮಾತ್ರ ನಾರ್ಮಲ್ 155cc ಥರ ಫೀಲ್ ಆಗಲ್ಲ ಗಾಯ್ಸ್. 200cc ಈ ಥರ ಫೀಲ್ ಆಗುತ್ತೆ. ಗಾಡಿ ಮಾತ್ರ ಕೊಡೋ ದುಡ್ಡಿಗೆ ಮೋಸ ಇಲ್ಲ. ಇದು ನಾರ್ಮಲ್ ಏನಾದರೂ ನಾರ್ಮಲ್ ಆಗಿರೋ ಜನಕ್ಕೆ ಒಂದು ಸ್ವಲ್ಪ ಪವರ್ ಬೇಕು ಅಂದರೆ ನಾರ್ಮಲ್ ಕಮ್ಯೂಟರ್ ವೆಹಿಕಲ್ ಸಿಗ್ತವೆ, ಅಬೋ ಪವರ್ ಬೇಕು ಮತ್ತು ಒಳ್ಳೆ ಪಿಕಪ್ಪು, ಒಂದು ಸ್ವಲ್ಪ ಶೋಕಿ ಹೊಡಿಬೇಕು, ಆ ಥರ ಏನಾನ ಇತ್ತು ಅಂದರೆ ಒಳ್ಳೆ ಗಾಡಿ. ಈ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಂಜಿನ್ ಕೂಡ ತುಂಬಾ ಸ್ಮೂತು. ಇವಾಗಿಂದ ಅಲ್ಲ, ತುಂಬ ದಿನದಿಂದ ಯಮಹ ಇಂಜಿನ್ ಅಂದರೆ ಕೇಳಿರ್ತೀರ ಎಷ್ಟು ಫ್ರೆಂಡ್ಲಿ ಅಂತ ಹೇಳ್ಬಿಟ್ಟು. ನಿಂಗೂ ಇನ್ನೂ ಹಿಂಸೆ ಆಗುತ್ತೆ ಓಡ್ಸೋಕ್ಕೆ, ನಿಂಗಿನ್ನ ಹಿಂಸೆ ಆಗುತ್ತಲ್ಲ ಮಗ. ಹಿಂಸೆ ಸ್ಲೈಡ್ ಆಗೋ ಮಣ್ಣಿತ್ತಲ್ಲ, ಸ್ಲೈಡ್ ಆಗ್ಬೋದು. ಟ್ರಾಕ್ಷನ್ ಕಂಟ್ರೋಲ್ ಇರೋದಕ್ಕೆ ಸ್ವಲ್ಪ ಪವರ್ ಡೆಲಿವರಿ ಲೇಟಾಗಿ ಕೊಡುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ರೆ ನುಗ್ಬಿಡ್ತದೆ ಗಾಡಿ. ಆಫ್ ಮಾಡಿದ್ರೆ ಅದಕ್ಕೆ ನಿನ್ಗೆ ಹಂಗೆ ಅನಿಸ್ತೈತೆ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ರೆ ಡೈರೆಕ್ಟ್ ವೀಲ್ ಹೊಡಿತದೆ. ಇವಾಗ ನೋಡ್ರಿ ಎಲ್ಲ ಹಿಂಗೆ ಮಣ್ಣು ಸ್ಲೈಡಲ್ಲಿ ಸ್ವಲ್ಪ ರೈಸ್ ಮಾಡಿದ್ರು ಇದಾಗ್ಬಿಡುತ್ತೆ, ಕಟ್ಟಾಗ್ಬಿಡುತ್ತೆ, ಸ್ಲೇಟರ್ ಕಟ್ಟಾಗ್ಬಿಡುತ್ತೆ. ಈ ಗಾಡೀಲಿ ಟ್ರಾಕ್ಷನ್ ಕಂಟ್ರೋಲ್ ಒಂದು ಕೊಟ್ಟಿದ್ದಾರೆ, ತುಂಬಾ ಒಳ್ಳೆಯದು. ಹೇಳ್ತಾರೆ ಒಬ್ಬೊಬ್ಬರು, ಏನಪ್ಪ ಈ 155cc ಏನು ಇಷ್ಟೊಂದು ಫೀಚರ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ. ಅಂದರೆ ಇದೇ ಒಳ್ಳೆಯದು. ಗಾಡಿ ಪ್ರೈಸ್ ಜಾಸ್ತಿ ಮಾಡೋಣ ಅಂತಲೇ ಕೊಡಬಾರ್ದು. ಬಟ್ ಯಾಕಂದರೆ ನಾರ್ಮಲ್ ಮಿಡಲ್ ಕ್ಲಾಸ್ ಅವರು ಇರ್ತಾರೆ ಆ್ಯಂಡ್ ಹೈ ಕ್ಲಾಸ್ ಅವರು ಇರ್ತಾರೆ, ಆ್ಯಂಡ್ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅದರಿಂದ ಗೈಸ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ತಾ ಇದೀವಿ. ಲೈಟ್ ನೋಡ್ತಾ ಇರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಲೈಟ್. ಆ್ಯಂಡ್ ಇವಾಗ ಆಫ್ ಆಗಿದೆ ಟ್ರಾಕ್ಷನ್ ಕಂಟ್ರೋಲ್ ಲೈಟ್. ಇದು ನೋಡ್ತಾ ಇರ್ಬೋದು, ಇದು ಹೈ ಬೀಮ್ ಈ ಗಾಡಿ. ಇದು ಲೋ ಬೀಮು. ಬನ್ನಿ ಹೋಗೋಣ. ಆ್ಯಂಡ್ ಕ್ಲಚ್ ನೋಡ್ಬೋದು, ಸ್ಲೀಪರ್ ಕ್ಲಚ್ ತುಂಬಾನೇ ಲೈಟ್ ಆಗಿದೆ. ಆ್ಯಂಡ್ ಸ್ವಿಚ್ ಗೇರ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಇನ್ನೊಂದ್ಸತಿ ವಾಕ್ ಅರೌಂಡ್ ತೋರಿಸ್ಬಿಡ್ತೀನಿ. ಇದ್ರ ಲುಕ್ಸ್ಗೆ ಗುರು ದುಡ್ಡು, ಏಂತಕ್ಕೆ ದುಡ್ಡು ಹೋಗುತ್ತಾ ಇಲ್ವೋ ಈ ಗಾಡಿ. ಹೆಂಗ್ ಹೋತಾ ನೋಡು. ಇದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೋದು ಗೈಸ್ ಓಡಿಸ್ಬೇಕಾದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು.